ಹಾಂ ಹಾಂ 2025ನೇ ಮಾಡಲ್ ಕ್ವಶನ್ ಪೇಪರ್. ಬಹುಆಯ್ಕೆ ಪ್ರಶ್ನೆ ವಿದ್ಯುತ್ ಎಸ್ಐ ಏಕಮಾನ ಆಂಪಿಯರ್. ಎರಡನೇ ಪ್ರಶ್ನೆ ಸುರುಳಿ ಕೇಂದ್ರ ಸಿ ನಲ್ಲಿ ಕಾಂತಕ್ಷೇತ್ರ ಶೂನ್ಯ. ಎರಡನೇ ಪ್ರಶ್ನೆ ವಾಹನ ಹಿನ್ನೋಟ ದರ್ಪಣದವಾಗಿ ಯಾವ ದರ್ಪಣವನ್ನು ಬಳಸುತ್ತಾರೆ? ಪಿನ ದರ್ಪಣ. ನಾಲ್ಕನೇ ಪ್ರಶ್ನೆ ಧ್ರುವ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡೆಯಲು ಬಳಸುವ ಪಟ್ಟಿ ಮಾಡಿ. ಐದನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಚಿತ್ರವನ್ನು ಬರೆಯಿರಿ, ಅಮ್ಮೀಟರ್ ವೋಲ್ಟ್ ಮೀಟರ್ ಗುರುತಿಸಿ ಅಂತಿದೆ. ಆರನೇ ಪ್ರಶ್ನೆ ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ಆಕಾರದಿಂದ 10 ಆಂಪಿಯರ್ ವಿದ್ಯುತ್ ಪ್ರವಾಹ ಪಡೆಯುತ್ತದೆ. ಮೋಟಾರ್ನ ಸಾಮರ್ಥ್ಯ ಕಂಡುಹಿಡಿಯಿರಿ. ಏಳನೇ ಪ್ರಶ್ನೆ ಬಿಳಿಯ ಬಣ್ಣದ ಪುನರ್ ಸಂಯೋಜನೆಯ ನ್ಯೂಟನ್ ಮಾಡಿದ ಪ್ರಯೋಗ. ಎಂಟನೇ ಪ್ರಶ್ನೆ ಬೆಳಕಿನ ಪ್ರತಿಫಲದ ನಿಯಮಗಳು ನಿರೂಪಿಸಿ ಮತ್ತು ದರ್ಪಣದ ವರ್ಧನೆ ಎಂದರೇನು? ಅದ್ರ ಬದಲಿಗೆ ಒಂಬತ್ತನೇ ಪ್ರಶ್ನೆ ಸಮರ್ಪ ದೃಷ್ಟಿ ಎಂದರೇನು ಮತ್ತು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಹೀಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತದೆ. ಹತ್ತನೇ ಪ್ರಶ್ನೆ ಸೋಲೆನಾಯ್ಡ್ ಎಂದರೇನು? ಫ್ಲೆಮಿಂಗ್ ಎರಡಗೈ ನಿಯಮವನ್ನು ನಿರೂಪಿಸಿ ಮತ್ತು ನಮ್ಮ ದೇಶದ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ತಂತಿಗಳ ನಡುವಿನ ವಿಭವಾಂತರ ಎಷ್ಟು? 11ನೇ ಪ್ರಶ್ನೆ ಎ ಜೌಲ್ನ ಉಷ್ಣೋತ್ಪಾದನಾ ನಿಯಮ ನಿರೂಪಿಸಿ ವಿದ್ಯುತ್ನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ 4 ಸಾಧನಗಳನ್ನು ವಿವರಿಸಿ. 12ನೇ ಪ್ರಶ್ನೆ ಎ ಒಂದು ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವಿರುವ ಪಿನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ. ಬಿ ಪ್ರಶ್ನೆ ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರ ಕ್ರಮವಾಗಿ 30 ಸೆಂಟಿಮೀಟರ್ 10 ಸೆಂಟಿಮೀಟರ್ ಆಗಿದೆ. ಮಸೂರದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಆಪ್ಷನ್ ಸಿ ಬಿ ಯಲ್ಲಿ 13ನೇ ಪ್ರಶ್ನೆ ಪೆಂಟನಾಲ್ ನಲ್ಲಿರುವ ಕ್ರಿಯಾ ಗುಂಪು. ಆಪ್ಷನ್ ಬಿ CHO. 14ನೇ ಪ್ರಶ್ನೆ ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಬೆಳ್ಳಿಯ ಕ್ಲೋರೈಡ್. ಆಪ್ಷನ್ ಎ ಬೆಳ್ಳಿ ಉಂಟಾಗುತ್ತದೆ. 15ನೇ ಪ್ರಶ್ನೆ ಕಬ್ಬಿಣ ಕಠಿಣವಾಗಲು ಕಾರಣ? ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಅನ್ನು ಸೇರಿಸಲಾಗುತ್ತದೆ. 16ನೇ ಪ್ರಶ್ನೆ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಬಲತೆ ಏಕೆ? 17ನೇ ಪ್ರಶ್ನೆ ಲೋಹದ್ವಾರ ಹುರಿಯುವಿಕೆ ಎಂದರೇನು? 18ನೇ ಪ್ರಶ್ನೆ CH3ಗೆ 3ನೇ ಸದಸ್ಯ ಅಣುಸೂತ್ರ ಹೆಸರನ್ನು ತಿಳಿಸಿ ಅಂತಿದ್ದಾರೆ. 19ನೇ ಪ್ರಶ್ನೆ ಘನ ಸೋಡಿಯಂ ಕ್ಲೋರೈಡ್ ಅನ್ನು ಹೊಂದಿರುವ ಪ್ರಣಾಳಕ್ಕೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿದಾಗ X ಅನಿಲ ಬಿಡುಗಡೆಯಾಗುತ್ತದೆ. ಈ ಅನಿಲವನ್ನು ನೀರಿಗೆ ಹಾಯಿಸಿದಾಗ ಉಂಟಾಗುವ X ಅನಿಲಿನ ಉತ್ಪನ್ನಗಳನ್ನು ತಿಳಿಸಿ ಅಂತಂದರೆ. 20ನೇ ಪ್ರಶ್ನೆ ವಿಲೀನತೆ ದ್ರವಣ ಬಿಂದು ಭೌತಿಕ ಸ್ಥಿತಿ ವಿದ್ಯುತ್ ವಾಹಕತೆಗೆ ಸಂಬಂಧಿಸಿದಂತೆ ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ. 21ನೇ ಪ್ರಶ್ನೆ ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸಲು ಪ್ರಕ್ರಿಯೆಯನ್ನು ವಿವರಿಸಿ. 22ನೇ ಪ್ರಶ್ನೆ ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿ ಅಂತಿದ್ದಾರೆ. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಸಮೀಕರಣದೊಂದಿಗೆ ಪರಿವರ್ತಿಸಿ ಅಂತಿದೆ. 23ನೇ ಪ್ರಶ್ನೆ ಆಮ್ಲ ಮಳೆ ಎಂದರೇನು ಅಂತಿದ್ದಾರೆ. 24ನೇ ಪ್ರಶ್ನೆ ಲೋಹದ ಮೇಲೆ ಹಬೆ ವರ್ತಿಸಿದ ಚಿತ್ರವನ್ನು ತಿಳಿಸಿ ಅಂತಂದರೆ ಆ ಚಿತ್ರವನ್ನು ತಿಳಿಸಬೇಕು. 25ನೇ ಪ್ರಶ್ನೆ CH3 ಅನಿಲುವಿನ ಏಕಬಂಧು ಮತ್ತು ದ್ವಿಬಂಧು ಸಂಖ್ಯೆ ಎಷ್ಟು? ಸೈಕ್ಲೋಪೆಂಟೇನ್ ಪ್ರೋಪೋಪೆಂಟೇನ್ ರಚನಾ ಸಾಮರ್ಥ್ಯ ಮತ್ತು ಕಾರ್ಬನ್ ನಡುವಿನ ದ್ವಿಬಂಧದ ಸಂಯುಕ್ತ ಏಕಬಂಧ ಸಂಯುಕ್ತ ಕ್ರಿಯಾ ನಡುವಿನ ಉದಾಹರಣೆ ತಿಳಿಸಿ ಎಂದರೆ ಉದಾಹರಣೆ ತಿಳಿಸಬೇಕು. ಆಪ್ಷನ್ ಸಿ ಯಲ್ಲಿ ಜೀವವಿಜ್ಞಾನ ಇದೆ. 26ನೇ ಪ್ರಶ್ನೆ X ರಚನೆಯ ಲಕ್ಷಣಗಳನ್ನು ಕ್ರಮವಾಗಿ. ಆಪ್ಷನ್ ಬಿ ದಪ್ಪವಾದ ಭಿತ್ತಿಯನ್ನು ಹೊಸ ರೈಜೋಸ್ಪಸ್ ಬೆಳೆಗೆ ಬೆಳೆಯುತ್ತದೆ. 27ನೇ ಪ್ರಶ್ನೆ ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಪಿತ್ತರಸವು ಯಕೃತ್ನ ಸವೆಯುವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲಗೊಳಿಸುತ್ತದೆ. 28ನೇ ಪ್ರಶ್ನೆ DNA ಘಟಕವಾಗಿದೆ, ಪ್ರೋಟೀನ್ ಮಾಹಿತಿಯ ಮೂಲವಾಗಿದೆ, ಕಿಣ್ವವು ಕಾರ್ಯನಿರ್ವಹಿಸುತ್ತವೆ. 29ನೇ ಪ್ರಶ್ನೆ DNA ಸ್ವಪ್ರಕಟೀಕರಣ ಎಂದರೇನು? 30ನೇ ಪ್ರಶ್ನೆ ಮಾನವನ ದೇಹದಲ್ಲಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ATP ಪ್ರಮಾಣಕ್ಕೂ ಇರುವ ಸಂಬಂಧ. 31ನೇ ಪ್ರಶ್ನೆ ಅಬ್ಸಿಕ್ ಆಮ್ಲದ ಕಾರ್ಯ ಕೇಳಿದ್ದಾರೆ. ಇದು ನೆಪ್ರಾನ್ನ ಕಾರ್ಯ ತಿಳಿಸಿ ಅಂತಂದರೆ ಅಂತ ತಿಳಿಸ್ಬೇಕು. ಇದು ಮಾನವನ ಮೆದುಳಿನ ಚಿತ್ರ ಇದೆ, ಚಿತ್ರವನ್ನು ಬೆಳೆಸಬೇಕು. ಈ 35ನೇ ಪ್ರಶ್ನೆ ದ್ವಿತಳೀಕರಣ ಎಂದರೇನು ಅಂತಿದ್ದಾರೆ. ದ್ವಿತಳೀಕರಣವನ್ನು ತಿಳಿಸ್ಬೇಕು. 36ನೇ ಪ್ರಶ್ನೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಓಜೋನ್ ಪದರದ ಬಗ್ಗೆ ಮಾಹಿತಿ ಮತ್ತು ವಿಘಟನೆ ಜೀವಿಗಳಿಗೆ 2 ಉದಾಹರಣೆ ಅಂತಿದ್ದಾರೆ. 37ನೇ ಪ್ರಶ್ನೆ ಮಹಾಪಧಮನಿ ಪುಷ್ಪಕ ಪಧಮನಿಗಳ ನಡುವಿನ ಕಾರ್ಯ
ಸಸ್ಯ ದ್ಯುತಿ ಸಂಶ್ಲೇಷಣೆ ಘಟನೆಗಳನ್ನು ತಿಳಿಸಬೇಕು. 38ನೇ ಪ್ರಶ್ನೆ, ಸ್ತ್ರೀ ಗರ್ಭಾಶಯದ ಭ್ರೂಣದಲ್ಲಿ ಜರಾಯುವ ಪಾತ್ರ ಮತ್ತು ಕಿಬೋಟಿ ಹೊರಗಿನ ವೃಷಣಗಳ ಪಾತ್ರ ಮತ್ತು ವರ್ಣತಂತುವಿನ ಬಗ್ಗೆ ಮಾಹಿತಿ ಇದು ನೀವು ಕೊಡಬೇಕಾಗುತ್ತೆ. ಹೈಡ್ರಾ ಮತ್ತು ಪ್ಲೇನರಿಯ ವ್ಯತ್ಯಾಸ ಮತ್ತಿದೆ.